Hello friends, KSOU MBA second semester legal aspects of business question paper based concepts na ಸ್ವಲ್ಪ ಡೆಪ್ತ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಮಾಡ್ಯೂಲ್ 1 ಯೂನಿಟ್ 1 ಅಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಫ್ರೆಂಡ್ಸ್, ಒನ್ ಮೋರ್ ಥಿಂಗ್, ಇಟ್ಸ್ ಲೀಗಲ್ ಇದಾಗಿರೋದ್ರಿಂದ, ಲೀಗಲ್ ಎಕ್ಸಾಮ್ ಆಗಿರೋದ್ರಿಂದ, ಲೀಗಲ್ ಆಸ್ಪೆಕ್ಟ್ಸ್ ಎಕ್ಸಾಮ್ ಆಗಿರೋದ್ರಿಂದ ಸಾಧ್ಯವಾದರೆ ಆ್ಯಕ್ಟ್ಸ್ನ ಬರೆಯೋಕ್ಕೆ ಟ್ರೈ ಮಾಡಿ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಸೊ ಏನು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದರೆ ಇದರಲ್ಲಿ ಕ್ವಶನ್ಸ್ ಹೆಂಗೆ ಬರ್ತಾ ಇದೆ ಅಂದರೆ ಡೆಫಿನೇಷನ್ ಚಿಕ್ಕ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಕೊಡ್ತಾ ಇದ್ದಾರೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ವ್ಯಾಲಿಡ್ ಕಾಂಟ್ರಾಕ್ಟ್, ವೈಡ್ ಅಗ್ರಿಮೆಂಟ್, ವೈಡ್ ಕಾಂಟ್ರಾಕ್ಟ್, ವೈಡ್ ಅಗ್ರಿಮೆಂಟ್, ವೈಡಬಲ್ ಕಾಂಟ್ರಾಕ್ಟ್, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಕಾಂಟ್ರಾಕ್ಟ್ ಆ್ಯಂಡ್ ವ್ಯಾಲಿಡ್ ಕಾಂಟ್ರಾಕ್ಟ್ ಎರಡೂ ಸೇಮ್. ಓಕೆ, ಕಾಂಟ್ರಾಕ್ಟ್ ಅಂದ್ರೇನು? ಆ್ಯನ್ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂದರೆ ಸುಮ್ಮನೆ ನಾವು ಹೇಳ್ತೀವಿ, ನಾನು ಫಾರ್ ಎಕ್ಸಾಂಪಲ್ ನಾವು ಮನೇನ ರೆಂಟಿಗೆ ಕೊಡ್ತೀವಿ ಅಂತಂದರೆ, ಓಕೆ, ರೆಂಟಲ್ ಮನೆಗೆ ನಾವು ಹೇಳ್ತೀವಿ ಒಂದು ಜಸ್ಟ್ ಅಗ್ರಿಮೆಂಟು, ನಾನೇ 10,000 ರೂಪೀಸಿಗೆ ಕೊಡ್ತೀನಿ, 10,000 ರೂಪೀಸ್ ನನಗೆ ಕೊಡಬೇಕು ಅಂತ ಮಾಡಿಕೊಂಡ್ರೆ ಇಟ್ಸ್ ಜಸ್ಟ್ ಅ ಅಗ್ರಿಮೆಂಟ್. ಇಫ್ ಅದಕ್ಕೆ ಹೋಗಿ ನೀವು ಬ್ಯಾಂಕಲ್ಲಿ ಹೋಗಿಬಿಟ್ಟು ಅದನ್ನು ಏನಂತಾರೆ ಲೈಕ್ 20 ರೂಪೀಸ್ 100 ರೂಪೀಸ್ ಬಾಂಡ್ ಪೇಪರ್ ಮೇಲೆ ನೀವು ಮಾಡ್ಕೊಂಡು ಬಂದು ಅದರಲ್ಲಿ 2 ಪಾರ್ಟೀಸ್ ಸಿಗ್ನೇಚರ್ ತೊಗೊಂಡು ಪ್ಲಸ್ ಅದಕ್ಕೆ ಸಾಕ್ಷಿಗಳನ್ನ ತಗೊಂಡಾಗ ಅದು ನಿಮ್ಮದು ಕಾಂಟ್ರಾಕ್ಟ್ ಆಗುತ್ತೆ. ಬಿಕಾಸ್ ಅದು ನೀವು ಲಾದಲ್ಲಿ ಹೋಗಿ ನಿಮ್ಮ ಟೆನೆಂಟ್ಸ್ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ನೀವು ಲಾಲ್ಲಿ ಹೋಗಿ ಕಂಪ್ಲೇಂಟ್ ಇದು ಮಾಡ್ಬೋದು, ಅವ್ರ ಮೇಲೆ ಪನಿಷ್ಮೆಂಟ್ ಆಗಿರ್ಬೋದು ಅಥವಾ ಫೈನ್ಗಳು ಹಾಕ್ಸ್ಬೋದು, ಅಥವಾ ಟೆನೆಂಟ್ ಕೂಡ ತನ್ನ ರೈಟ್ಸನ್ನು ಮಾಡ್ಬೋದು. ಯಾವಾಗ ಅದು ಬಾಂಡ್ ಪೇಪರ್ ಆಗಿ ಅದು ಲೀಗಲ್ ಆದಾಗ ಮಾತ್ರ. ಜಸ್ಟ್ ಅಗ್ರಿಮೆಂಟ್ ಇದ್ದಾಗ ಆ ಥರ ಏನೂ ಆಪ್ಷನ್ಸ್ ಇರಲ್ಲ. ಸೊ ಆ್ಯನ್ ಅಗ್ರಿಮೆಂಟ್, ಇಟ್ಸ್ ಅ ಕಾಂಟ್ರಾಕ್ಟ್ ಆಲ್ಸೋ, ಇಟ್ಸ್ ಅ ಅಗ್ರಿಮೆಂಟ್, ಬಟ್ ಇಟ್ಸ್ ಎನ್ಫೋರ್ಸಿಯಬಲ್ ಬೈ ಲಾ. ಓಕೆ, every promise and every set of promises forming the consideration for each other is agreement. ಏನೇ ಪ್ರಾಮಿಸ್ ಮಾಡಲಿ ನೀವು, ಸೆಟ್ ಆಫ್ ಪ್ರಾಮಿಸಸ್ ಇರುತ್ತೆ, ಕನ್ಸಿಡ್ರೇಷನ್, ಇದನ್ನು ಕೊಡ್ತೀನಿ ಅಥವಾ ಇದನ್ನು ನೀವು ಕೊಡಬೇಕು ಅಂತ ಏನಾದರೂ ಕನ್ಸಿಡ್ರೇಷನ್ ಇನ್ ದ ಸೆನ್ಸ್ ಸಮಥಿಂಗ್ ಎಕ್ಸ್ಚೇಂಜ್ ಆಫ್ ಮನಿಟರಿ ಟರ್ಮ್ಸ್ ಇರ್ಬೋದು ಅಥವಾ ಹೆಲ್ಪಿಂಗ್ ಟರ್ಮ್ಸ್ ಇರ್ಬೋದು ಮಾಡಿದಾಗ ಅದು ಅಗ್ರಿಮೆಂಟ್ ಆಗುತ್ತೆ. ಬಟ್ ಅಗ್ರಿಮೆಂಟು ಎನ್ಫೋರ್ಸಿಬಲ್ ಬೈ ಲಾ ಆದಾಗ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಫಸ್ಟ್ ಇಟ್ಸ್ ಅ ಅಗ್ರಿಮೆಂಟ್. ಫೈನ್. ಹೇಗೆ ಎ ಆದಮೇಲೆ ಸಿ ಬರುತ್ತೋ ಹಾಗೆ ಅಗ್ರಿಮೆಂಟ್ ಆದಮೇಲೆ ಕಾಂಟ್ರಾಕ್ಟ್ ಬರೋದು. ಓಕೆ, ಬೇಸ್ಡ್ ಆನ್ ಎನ್ಫೋರ್ಸಿಬಿಲಿಟಿ ಕ್ಲಾಸಿಫಿಕೇಷನ್ ಆಫ್ ಕಾಂಟ್ರಾಕ್ಟ್ಸ್. ಎನ್ಫೋರ್ಸಿಬಿಲಿಟಿ ಅಂದರೆ ಲಾದಲ್ಲಿ ಯಾವ ಥರ ಆಪ್ಷನ್ಸ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ಸನ್ನು ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ವ್ಯಾಲಿಡ್ ಕಾಂಟ್ರಾಕ್ಟ್, ವೈಡ್ ಅಗ್ರಿಮೆಂಟ್, ವೈಡ್ ಕಾಂಟ್ರಾಕ್ಟ್, ವೈಡಬಲ್ ಕಾಂಟ್ರಾಕ್ಟ್, ಅನ್ಫೋರ್ಸಿಯಬಲ್ ಕಾಂಟ್ರಾಕ್ಟ್, ಎನ್ಫೋರ್ಸಿಯಬಲ್ ಕಾಂಟ್ರಾಕ್ಟ್ ಆ್ಯಂಡ್ ಇಲ್ಲಿಗಲ್ ಕಾಂಟ್ರಾಕ್ಟ್. ಓಕೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಈಗ ಆಲ್ರೆಡಿ ಹೇಳಿದ್ದೀವಿ, ಆ್ಯಂಡ್ ಅಗ್ರಿಮೆಂಟ್ ಎನ್ಫೋರ್ಸಿಯಬಲ್ ಬೈ ಲಾ ಇಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆ, ವಾಯ್ಡ್ ಅಗ್ರಿಮೆಂಟ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ ಹ್ಯಾಸ್ ನೋ ಲೀಗಲ್ ಕಾನ್ಸಿಕ್ವೆನ್ಸಸ್. ವಾಯ್ಡ್ ಅಗ್ರಿಮೆಂಟೇ ಫಸ್ಟ್ ಆಫ್ ಆಲ್ ನಿಮಗೆ ಎನ್ಫೋರ್ಸಿಬಲ್ ಬೈ ಲಾ, ಸುಮ್ಮನೆ ಅಗ್ರಿಮೆಂಟ್ ಅಂದರೆ ಎನ್ಫೋರ್ಸಿಬಲ್ ಬೈ ಲಾ ಆಗಲ್ಲ. ಓಕೆ, ವಾಯ್ಡ್ ಅಗ್ರಿಮೆಂಟ್ ಅಂದರೆ ಇಟ್ಸ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ, ಹ್ಯಾಸ್ ನೋ ಲೀಗಲ್ ಕಾನ್ಸಿಕ್ವೆನ್ಸಸ್. ಓಕೆ, ವಾಯ್ಡ್ ಕಾಂಟ್ರಾಕ್ಟ್ ಅಂದರೆ ಇಟ್ಸ್ ಆ್ಯಕ್ಚುಲಿ ಎನ್ಫೋರ್ಸಿಬಲ್ ಬೈ ಲಾ ಆಗಿರುತ್ತೆ ಫಸ್ಟ್ಗೆ, ಬಟ್ ಏನೋ ಅಲ್ಲಿ ಇಶ್ಯೂಸ್ ಆಗಿಬಿಟ್ಟು ಅದು ನೆಕ್ಸ್ಟ್ ಅಲ್ಲಿ ಯಾವುದೇ ಲಾ ಎನ್ಫೋರ್ಸ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಸೊ ಇಟ್ಸ್ ಅರ್ಲಿಯರ್ ಇಟ್ಸ್ ಅ ಕಾಂಟ್ರಾಕ್ಟ್, ಸೊ ವ್ಯಾಲಿಡ್ ಕಾಂಟ್ರಾಕ್ಟ್, ದೆನ್ ಇಟ್ ಬಿಕಮ್ಸ್ ವೈಡ್ ಕಾಂಟ್ರಾಕ್ಟ್. ಓಕೆ, ವ್ಯಾಲಿಡ್ ಟು ವೈಡ್ ಆಗುತ್ತೆ. ಇಟ್ಸ್ ಈಸಸ್ ಟು ಬಿ ಎನ್ಫೋರ್ಸಿಬಲ್ ಬೈ ಲಾ ಬಿಕಮ್ಸ್ ವೈಡ್. ವೈಡ್ ಕಾಂಟ್ರಾಕ್ಟ್ ಈಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಎಟ್ ದ ಬಿಗಿನಿಂಗ್ ಬಟ್ ಸಬ್ಸಿಕ್ವೆಂಟ್ಲಿ ಬಿಕಮ್ಸ್ ವೈಡ್ ವೆನ್ ಇಟ್ ಸೀಸಸ್ ಟು ಬಿ ಎನ್ಫೋರ್ಸಿಯಬಲ್. ಫಾರ್ ಎಕ್ಸಾಂಪಲ್, ವಾಯ್ಡ್ ಕಾಂಟ್ರಾಕ್ಟಲ್ಲಿ ಲೈಕ್ ನೀವು ಒಂದು ಇದು ರೆಂಟಲ್ ಅಗ್ರಿಮೆಂಟನ್ನೇ ನಾನು ತೊಗೊತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಈಸಿ ಆಗ್ಬೋದು ಅಂತ. ಓಕೆ, ವೈಡ್ ಕಾಂಟ್ರಾಕ್ಟಲ್ಲಿ ಫಸ್ಟ್ ಆಫ್ ಆಲ್ ನೀವು ವ್ಯಾಲಿಡ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ, ಬಾಂಡ್ ಪೇಪರ್ ತೊಗೊಂಡು ಇಬ್ಬರು ಸಿಗ್ನೇಚರ್ ಹಾಕ್ಕೊಂಡು ವ್ಯಾಲಿಡ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ. ಬಟ್ ಆಮೇಲೆ ಇವನು ಟೆನೆಂಟ್ ಏನು ಮಾಡ್ತಿರ್ತಾನೆ, ನಾನು ಅಷ್ಟು ಪೇ ಮಾಡಲ್ಲ, ಬೇರೆ ಕಡೆ ಅವನಿಗೆ ಮನೆ ಸಿಕ್ಬಿಟ್ಟೇನಂತ ನಾನು ಇಲ್ಲ ಅಷ್ಟು ಪೇ ಮಾಡಲ್ಲ, 10,000 ಮಾಡಲ್ಲ 8,000 ಮಾಡ್ತೀನಿ, ಇಲ್ಲ ಅಡ್ವಾನ್ಸ್ ಅಷ್ಟು ಕೊಡಲ್ಲ ಇನ್ನೂ ಕಡಿಮೆ ಮಾಡ್ತೀನಿ. ಓಕೆ, ಅದು ಅವನು ಇದು ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ಆ ಲಾಕ್ಕೆ ಅಥವಾ ಸಪೋರ್ಟ್ ಮಾಡ್ತಾ ಇಲ್ಲ ಆ ಕಾಂಟ್ರಾಕ್ಟ್ಗೆ. ಅಥವಾ ನೀವೇನು ಟೆನೆಂಟ್ ಅಂತ ತೊಗೊಬಂದು ಅಂದ್ಕೊಂಡಿದ್ರೆ ಅವನು ಇಲ್ಲಿಗಲ್ ಪರ್ಸನ್ ಆಗಿರ್ಬೋದು ಅಥವಾ ಅವನ ಮಿಸ್ಬಿಹೇವಿಯರ್ ಇರ್ಬೋದು ಅಥವಾ ಏನೇ ಇರ್ಬೋದು. ಬಿಕಾಸ್ ಆಫ್ ದ್ಯಾಟ್ ನೀವೇನು ಅಂದ್ಕೋತೀರಾ, ನಾವು ಇದನ್ನು ಕಾಂಟ್ರಾಕ್ಟನ್ನು ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳ್ಕೊಂಡು ಅದನ್ನು ಕಾಂಟ್ರಾಕ್ಟನ್ನು ವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಟ್ ಈಸ್ ಇಟ್ಸ್ ಅ ವೈಡ್ ಕಾಂಟ್ರಾಕ್ಟ್ ಈಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಸ್ಟಾರ್ಟಿಂಗಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕಿದ್ರೆ ಅಥವಾ ಕಾಂಟ್ರಾಕ್ಟ್ ಮಾಡ್ಕೋಬೇಕಿದ್ರೆ ನಿಮಗೆ ಅದು ಕರೆಕ್ಟಾಗಿ ಅನಿಸಿತ್ತು at the beginning, but subsequently becomes void when it ceases to be enforceable.
ಆಮೇಲೆ ಏನಾಗ್ತದೆ, ಅಲ್ಲಿ ಬಿಹೇವಿಯರ್ ಆಗಿರೋದು ಅಲ್ಲಿ ಸಿಚುವೇಶನ್ಸ್ ಬೇಸ್ಡ್ ಏನಾಗ್ತದೆ, ನೀವು ಅದನ್ನು ವಾಯ್ಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟ್ ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಂಡರ್ ಡಿಸ್ಕ್ರಿಷನ್ which is enforceable at the option of one or more parties thereto, but not at the option of other or others is a voidable contract. It's like it's a forcing. voidable contract ಅಂದರೆ ಫೋರ್ಸ್ ಮಾಡ್ತಾರೆ, ಇಲ್ಲ ನನಗೆ ಇದು ಕಾಂಟ್ರಾಕ್ಟ್ ಬೇಡವೇ ಬೇಡ ಅಂತ ಅಂದ್ಕೊಂಡು ಹೇಳಬೇಕು. ಈವನ್ ಬೇರೆಯವರಿಗೆ ಫೋರ್ಸ್ ಮಾಡಿ ನೀವು ಅದನ್ನು ಕಾಂಟ್ರಾಕ್ಟನ್ನು ವೈಡ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ವ್ಯಾಲಿಡ್ ಕಾಂಟ್ರಾಕ್ಟ್ ಇರುತ್ತೆ, ಅದನ್ನು ಫೋರ್ಸೇಬಲಿ ನೀವೇನು ಮಾಡ್ತೀರಾ, ಡಿಸ್ಕ್ರಿಷನ್ ಪವರ್ ಯೂಸ್ ಮಾಡಿಕೊಂಡು ಅಥವಾ ನಿಮ್ಮನ್ನ ಓವರ್ ಪವರ್ ಮಾಡಿ ಇನ್ನೊಬ್ಬರನ್ನ ನೀವು ಅವ್ರಿಗೆ ಫೋರ್ಸ್ಫುಲ್ಲಾಗಿ ಕಾಂಟ್ರಾಕ್ಟನ್ನು ವೈಡ್ ಮಾಡಿಸ್ತಾ ಇದ್ದೀರಾ. ದಟ್ಸ್ ವೈಡೆಬಲ್ ಕಾಂಟ್ರಾಕ್ಟ್. ಓಕೆ, ನೆಕ್ಸ್ಟು ಪ್ರಪೋಸಲ್ ಆರ್ ಆಫರ್. ಓಕೆ, ಯಾವಾಗ ನೀವು ಒಂದು ಪ್ರಪೋಸಲ್ ಅಂತ ಹೇಳ್ತೀರಾ, ಆಫರು ಮತ್ತು ಪ್ರಪೋಸಲ್ ಎರಡು ಒಂದೇ ಆಗಿರುತ್ತೆ. ನೆಕ್ಸ್ಟ್ ಅಕ್ಸೆಪ್ಟೆನ್ಸ್ ಬರುತ್ತೆ. ಓಕೆ, ಪ್ರಪೋಸಲ್ ವೆನ್ ಒನ್ ಪರ್ಸನ್ ಸಿಗ್ನಿಫೈಸ್ ಟು ಅನದರ್ ಹಿಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ಅಬ್ಸ್ಟೇನ್ from doing anything with a view to obtaining the assent of that other so that act and subsistence he is said to make proposal. ಓಕೆ, ಇಲ್ಲಿ ಇನ್ನೊಬ್ರು ಪರ್ಸನ್ಗೆ ಅವ್ರದ್ದು ಕನ್ಸಿಡರೇಷನ್ ತೊಗೊತೀರಾ, ಅಥವಾ ಇಬ್ಬರು ವಿಲ್ಲಿಂಗ್ ಆಗಿದ್ದೀರಾ, ಅಥವಾ ಇನ್ನೊಬ್ರು ಪರ್ಸನ್ನು ಅದಕ್ಕೆ ಒಪ್ಕೋತಾನೆ ಅಂತ ಗೊತ್ತಿದ್ದಾಗ ನೀವೊಂದು ಪ್ರಪೋಸಲ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್, ಈಗ ರೆಂಟಲಲ್ಲೇ ತಗೊಂಡಾಗ ಓನರ್ ಎನದರ್ ಪಾರ್ಟಿ ಆಗ್ತಾನೆ, ನೀವೊಂದು ಪಾರ್ಟಿ ಆಗಿರ್ತೀರಾ, ಅಥವಾ ನೀವೇ ಓನರ್ ಅಂತಂದರೆ ಪಾರ್ಟಿ ನೀವೇನು ಮಾಡ್ತೀರಾ, ಒಂದು ಆಫರ್ ಮಾಡ್ತೀರಾ. ಓಕೆ, 10,000ಗೆ ಅವನಿಗೆ ಆಗ್ತಾರಲ್ಲ, ಅವ್ನು 8,000 ಅಂತಿರ್ತಾನೆ, ನೀವು 9,000 ಕೇಳ್ತೀರಾ. ಸೊ 9,000ಅಲ್ಲಿ ನಿಮ್ಗೇನು ಅನಿಸುತ್ತೆ, ಓಕೆ 1,000ಗೆ ಅವನು ಮಾಡ್ಕೋಬೋದು ಅಂತಂದಾಗ ಯು ಆರ್ ಗೋಯಿಂಗ್ ಟು ಗಿವ್ ಅ ಪ್ರಪೋಸಲ್ ಆರ್ ಆಫರ್. ಓಕೆ, ಅದನ್ನೇ ಸ್ವಲ್ಪ ಲೀಗಲ್ ಟರ್ಮ್ಸಲ್ಲಿ ಹೇಳಿದ್ದಾರೆ. ಸೊ ವೆನ್ ಒನ್ ಪರ್ಸನ್ ಸಿಗ್ನಿಫೈಸ್ ಟು ಅನದರ್ ಹಿಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ಅಬ್ಸ್ಟೇನ್ ಫ್ರಮ್ ಡೂಯಿಂಗ್ ಎನಿಥಿಂಗ್ ವಿತ್ ಅ ವ್ಯೂ ಟು ಆಬ್ಟೈನಿಂಗ್ ದ ಅಸೆಂಟ್ ಆಫ್ ದ್ಯಾಟ್ ಅದರ್ ಟು ಸಚ್ ಆ್ಯಕ್ಟ್ ಆರ್ ಅಬ್ಸಿಸ್ಟೆಂಟ್ ಹಿ ಈಸ್ ಸೆಟ್ ಟು ಮೇಕ್ ಅ ಪ್ರಪೋಸಲ್. ಮತ್ತೊಬ್ಬರು ಅದನ್ನು ಏನು ಅಸೆಂಟ್ ಮಾಡ್ತಾರೆ ಅಂದರೆ ಒಪ್ಕೋತಾರೆ ಅಂತ ಅನಿಸ್ಬಿಟ್ಟು ನಾವಾಗೆ ವಿಲ್ಲಿಂಗ್ಲಿ ಒಂದು ಆಫರನ್ನು ಕೊಡ್ತಾ ಇದ್ದೀವಿ. ಓಕೆ, ಕ್ಲಾಸಿಫಿಕೇಷನ್ ಆಫರ್, ಜನರಲ್ ಆಫರ್ ಇರ್ಬೋದು, ಸ್ಪೆಷಲ್ ಆಫರ್ಸ್ ಇರ್ಬೋದು, ಕ್ರಾಸ್ ಆಫರ್ ಇರ್ಬೋದು, ಕೌಂಟರ್ ಆಫರ್, ಅದು ಸ್ಟ್ಯಾಂಡಿಂಗ್ ಓಪನ್ ಆರ್ ಕಂಟಿನ್ಯೂಟಿ ಆಫರ್. ಓಕೆ, ಜನರಲ್ ಆಫರ್ ಬಂದು ಪಬ್ಲಿಕ್, ಎನಿ ಒನ್ ಕ್ಯಾನ್ ಆಕ್ಸೆಪ್ಟ್. ಪಬ್ಲಿಕ್ಕಲ್ಲಿ ಒಂದು ಆಫರ್ ಕೊಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ನಾನು ಮನೇನ ಸೇಲ್ಗೆ ಇಡ್ತಾ ಇದ್ದೀನಿ, ಪಬ್ಲಿಕ್ ಒಂದು ಆಫರ್ ಕೊಡ್ತಾ ಇದ್ದೀನಿ, ಯಾರು ಬೇಕಾದರೂ ಬೈ ಮಾಡ್ಬೋದು, ಬಟ್ ನನ್ನ ಪ್ರೈಸ್ಗೆ ಬರಬೇಕು ಅನ್ನೋದು. ಓಕೆ, ಸ್ಪೆಷಲ್ ಆಫರ್, ಡೆಫಿನೆಟ್ ಪರ್ಸನ್ ಸ್ಪೆಷಲ್ ಆಫರ್. ಓಕೆ, ಡೆಫಿನೆಟ್ ಪರ್ಸನ್ಗೆ ಹೇಳ್ತೀನಿ, ನಿನಗೆ ಸ್ಪೆಷಲ್ಲಾಗಿ ನಾನು ಪಬ್ಲಿಕ್ಕಲ್ಲಿ 10 lakh ರೂಪೀಸ್ಗೆ ಹೇಳ್ತಾ ಇದ್ದೀನಿ, ನಿನಗೆ ಸ್ಪೆಷಲ್ಲಾಗಿ 9 lakhs ರೂಪೀಸಿಗೆ ಕೊಡ್ತೀನಿ ಅಂತ ಸ್ಪೆಷಲ್ ಡೆಫಿನೆಟ್ ಪರ್ಸನ್ಗೆ ಕೊಡ್ತಾ ಇದ್ದೀರಾ. ಕ್ರಾಸ್ ಆಫರ್, ಎಕ್ಸ್ಚೇಂಜ್ ಇಗ್ನೋರೆನ್ಸ್ ಆಫ್ ಈಚ್ ಅದರ್ಸ್ ಆಫರ್. ಓಕೆ, ಇಲ್ಲೇನು ಮಾಡ್ತೀರಾ, ಕ್ರಾಸ್ ಆಫರ್ಸಲ್ಲಿ ಏನು ಮಾಡ್ತಿದ್ದೀರಾ, ಎಕ್ಸ್ಚೇಂಜ್ ಇಗ್ನೋರೆನ್ಸ್ ಆಫ್ ಈಚ್ ಅದರ್ಸ್ ಆಫರ್. ನನಗೆ ಗೊತ್ತಿರಲ್ಲ ಅವನೇನು ಆಫರ್ ಮಾಡ್ತಿದ್ದಾನಂತ. ಓಕೆ, ಟಿನೆಂಟ್ಗೆ ಗೊತ್ತಿರಲ್ಲ ನಾನೇನು ಆಫರ್ ಮಾಡ್ತಿದ್ದೀನಿ ಅಂತ, ಬಟ್ ಅವನಷ್ಟಕ್ಕೆ ಅವನು ಆಫರ್ ಮಾಡ್ತಾನೆ, ನನ್ನಷ್ಟಕ್ಕೆ ನಾನು ಆಫರ್ ಮಾಡ್ತೀನಿ. ಸೊ ಇಬ್ಬರು ವಿ ಆರ್ ಇಗ್ನೋರೆನ್ಸ್ ಆಫ್ ಈಚ್ ಅದರ್ಸ್ ಆಫರ್. ನಮಗಿಬ್ರಿಗೂ ಗೊತ್ತಿಲ್ಲ ಏನಿದೆ ಆಫರಲ್ಲಿ ಅಂತ. ಇಟ್ಸ್ ಲೈಕ್ ಮುಂಚೆ ಎಲ್ಲ ನೀವು ನೋಡ್ತಾ ಇದ್ರೆ ಮಂಡೀಸಲ್ಲೆಲ್ಲ ಮಾಡ್ತಾಯಿದ್ರು, ಲೈಕ್ ಫಿಂಗರ್ಸನ್ನು ಯೂಸ್ ಮಾಡಿಕೊಂಡು ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಥರ, ಮೀನ್ಸ್ ಒಂದು ಟ್ರೇಡನ್ನು ಮಾಡ್ತಾಯಿದ್ರು. ಈಗ ಒಬ್ಬನು 10,000 ಅಂತಿರ್ತಾನೆ, ಮಧ್ಯದಲ್ಲಿ ಮೀಡಿಯೇಟ್ರ್ ಇರ್ತಾನೆ, ಅವನು ಇಬ್ಬರದು ರೇಟ್ ತಿಳ್ಕೊಂಡ್ಬಿಟ್ಟು ಒಂದು ರೇಟಿಗೆ ಬರ್ತಾನೆ. ಓಕೆ, ಆ ಥರ ಇಟ್ಸ್ ಅ ಕ್ರಾಸ್ ಆಫರ್. ಕೌಂಟರ್ ಆಫರ್ ಅಂದರೆ ರಿಜೆಕ್ಷನ್ ಆಫ್ ಒರಿಜಿನಲ್ ಆಫರ್, ಮೊಡಿಫಿಕೇಷನ್ಸ್ ಆ್ಯಂಡ್ ವೇರಿಯೇಷನ್ಸ್. ಕೌಂಟರ್ ಆಫರಲ್ಲಿ ಏನಾಗುತ್ತೆ, ಇಟ್ಸ್ ಅ ರಿಜೆಕ್ಷನ್ ಆಫ್ ಒರಿಜಿನಲ್ ಆಫರ್. ಒರಿಜಿನಲಿ ಏನಾಗಿತ್ತು ಅಂತಂದರೆ, ಓನರು 10,000ಗೆ ಕಾಂಟ್ರಾಕ್ಟ್ ಮಾಡೋಣ ಅಂತ ಅಂದ್ಕೊಂಡಿರ್ತಾನೆ, ಬಟ್ ಟೆನೆಂಟ್ ಏನು ಮಾಡ್ತಾನೆ, ಹಿ ಈಸ್ ಗೋಯಿಂಗ್ ಟು ರಿಜೆಕ್ಟ್ ದಟ್ ಒರಿಜಿನಲ್ ಆಫರ್. ಓಕೆ, ನಾನು ರಿಜೆಕ್ಟ್ ಮಾಡ್ತಾಯಿದ್ದೆ, ನನಗೆ ಈಗ ಒರಿಜಿನಲ್ ಆಫರ್ ಬೇಡ. ಅಥವಾ 1 year ಆದಮೇಲೆ ಇನ್ಕ್ರಿಮೆಂಟ್ ಅಂತ ಇರುತ್ತೆ, ಅದನ್ನು ಕೂಡ ಅವನು ಏನಾಗುತ್ತೆ, ಇಲ್ಲ ಇನ್ಕ್ರಿಮೆಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದಿಸ್ ಕೊರೋನಾ ಆ್ಯಂಡ್ ನನಗೆ ಕರೆಕ್ಷನ್ಸ್ ಬೇಕು ಅಂತಂದಾಗ ಇಟ್ಸ್ ಅ ಕೌಂಟರ್ ಆಫರ್. ರಿಜೆಕ್ಷನ್ ಆಫ್ ಒರಿಜಿನಲ್ ಆಫರ್, ಮೊಡಿಫಿಕೇಷನ್ಸ್ ಆ್ಯಂಡ್ ವೇರಿಯೇಷನ್ಸ್ ಟು ದ ಒರಿಜಿನಲ್ ಆಫರ್ ಕೂಡ ಆಗಿರ್ಬೋದು. ಓಕೆ, ಸ್ಟ್ಯಾಂಡಿಂಗ್ ಓಪನ್ ಆರ್ ಕಂಟಿನ್ಯೂಯಿಂಗ್ ಆಫರ್ ರಿಮೇನ್ ಓಪನ್ ಫಾರ್ ಅಕ್ಸೆಪ್ಟೆನ್ಸ್. ಇದರೊಳಗೆ ಏನಿರುತ್ತೆ ಅಂತಂದರೆ, ಈಗ 1 year ನೀವು ರೆಂಟ್ ಕೊಟ್ಟಿರ್ತಾರೆ 11 monthsಗೆ. ಸೊ 11 months ಆದಮೇಲೆ ಇಟ್ಸ್ ಓಪನ್ ಆಫರ್ ಫಾರ್ ಅ ಟೆನೆಂಟ್, ಲೈಕ್ ಈಗ ಕಂಟಿನ್ಯೂ ಮಾಡೋಕೆ ಅವನಿಗೆ ಓಪನ್ ಆಪ್ಷನ್ ಇದೆ, ಅವನು ಅಷ್ಟು ದಿನ ಬೇಕಿದ್ರು ಕಂಟಿನ್ಯೂ ಮಾಡ್ಬೋದು ಅವನು. ಓಕೆ, ಸೊ ಇಟ್ಸ್ ಅ ಸ್ಟ್ಯಾಂಡಿಂಗ್ ಓಪನ್ ಆರ್ ಕಂಟಿನ್ಯೂಯಿಂಗ್ ಆಫರ್. ಓಕೆ, ನೆಕ್ಸ್ಟ್ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್. ಇದಕ್ಕಿಂತ ಮುಂಚೆ ಲಾಸ್ಟ್ ಒಂದ್ಸಲ ನೋಡ್ಕೊಂಡ ಕ್ಲಾಸಿಫಿಕೇಷನ್ ಆಫರಲ್ಲಿ ಜನರಲ್ ಆಫರ್, ಸ್ಪೆಷಲ್ ಆಫರ್, ಕ್ರಾಸ್ ಆಫರ್,
ಕೌಂಟರ್ ಆಫರ್ ಮತ್ತು ಸ್ಟ್ಯಾಂಡಿಂಗ್ ಓಪನ್ ಆರ್ ಕಂಟಿನ್ಯೂಯಿಂಗ್ ಆಫರ್. ಓಕೆ, ದೆನ್ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್. ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ಲಿ ಏನಿರುತ್ತೆ, ಏನೇನು ವ್ಯಾಲಿಡ್ ಆಫರ್ ಅಥವಾ ವ್ಯಾಲಿಡ್ ಅಂತಂದರೆ ಆಫರ್ ಅಂದರೆ ಅದಕ್ಕೆ ಏನೇನು ಫೀಚರ್ಸ್ ಇರಬೇಕು, ಹೇಗಿರಬೇಕು ಅದು ಆ್ಯಕ್ಚುಲಿ ಒಂದು ವ್ಯಾಲಿಡ್ ಆಫರು. ಲೈಕ್ ಡೆಫಿನೆಟ್ ಆಗಿರಬೇಕು, ಅನ್ಆಂಬಿಗ್ವಸ್ ಆಗಿರಬೇಕು, ಅಂದರೆ ಅದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ ಏನೂ ಇರಬಾರ್ದು, ಸರ್ಟೆನಿಟಿ ಇರಬೇಕು, ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಬೇಕು, ಎರಡೂ ಪಾರ್ಟಿಗೂ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಓಕೆ, ಏನಿದೆ ಅದರ ಅಗ್ರಿಮೆಂಟಲ್ಲಿ ಅಂತ ಸುಮ್ಮನೆ ಸಿಗ್ನೇಚರ್ ಹಾಕೋದಿಲ್ಲ, ಸೊ ಇಬ್ಬರಿಗೂ ಅದ್ರದ್ದು ನಾಲೆಜ್ ಇರಬೇಕು. ಬರ್ಡನ್ ಕಾಂಟ್ ಬಿ ಇಂಪೋಸ್ಡ್ ಆನ್ ಆಫರಿ ಫಾರ್ ಟೈಮ್ ಲಿಮಿಟ್ ಡೀಮ್ಡ್ ಅಕ್ಸೆಪ್ಟೆನ್ಸ್. ಈಗ 2 ತಿಂಗಳು ನಾನು ಟೈಮ್ ಕೊಡ್ತಾ ಇದ್ದೀನಿ ಅಗ್ರಿಮೆಂಟಲ್ಲಿ, ಇಫ್ 2 ತಿಂಗಳು ನೀನು ಅದಕ್ಕೇನು ರಿಪ್ಲೈ ಮಾಡಿಲ್ಲ ಅಂದರೆ ಇದು ನೀನು ಒಪ್ಕೊಂಡಂಗೆ ಅನ್ನೋ ಥರ ಹೇಳ್ತೀವಲ್ಲ, ಆ ಥರ ಹೇಳೋಗಿಲ್ಲ. ಇಟ್ಸ್ ಡೀಮ್ಡ್ ಅಕ್ಸೆಪ್ಟೆನ್ಸ್ ಮಾಡೋ ಹಾಗಿಲ್ಲ. ಓಕೆ, ಬರ್ಡನ್ ಹಾಕೋ ಹಾಗಿಲ್ಲ ಆಫರಿ ಮೇಲೆ. ನಾನು ಆಫರ್ ಮಾಡ್ತಾ ಇದ್ದೀನಿ, ಇನ್ನೊಬ್ರು ಆಫರಿ, ಓಕೆ, ಅವನಿಗೆ ನಾನು ಬರ್ಡನ್ ಹಾಕೋಂಗಿಲ್ಲ. 2 ಮಂತ್ಸಲ್ಲಿ ನೀನು ಏನಾದರೂ ಒಂದು ಹೇಳಲೇಬೇಕು ಅಥವಾ ಇದು ಮಾಡಬೇಕು, ನೀನು ಸೈಲೆಂಟ್ ಆಗಿದ್ದರೆ ಅಕ್ಸೆಪ್ಟೆನ್ಸ್ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಓಕೆ, ಬೈಂಡಿಂಗ್ ಆಬ್ಲಿಗೇಷನ್ಸ್ ಇರಬೇಕು, ಇದನ್ನು ಒಪ್ಕೊಂಡ್ರೆ ಈ ಕಂಡೀಷನ್ಸ್ ಇರುತ್ತೆ ಅಂತ. ಓಕೆ, ಈಗ ರೆಂಟಿಗೆ ನೀನು ಒಪ್ಕೊಂಡೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು ಈ ಥರ ಕಟ್ಟಬೇಕು ಅನ್ನೋದು ಒಂದು ಆಬ್ಲಿಗೇಷನ್ ಇಟ್ಕೋಬೇಕು. ನೆಕ್ಸ್ಟ್, ಕ್ರಾಸ್ ಆಫರ್ಸ್, ಐಡೆಂಟಿಕಲ್ ಆಫರ್ಸ್ ಕಾಂಟ್ ಬಿ ವ್ಯಾಲಿಡ್ ಆಫರ್. ಕ್ರಾಸ್ ಆಫರ್ಸ್ ಅಂದರೆ ಆಲ್ರೆಡಿ ಹೇಳಿದ್ದೆ. ಓಕೆ, ಕ್ರಾಸ್ ಆಫರ್ಸಲ್ಲಿ ಏನು ಮಾಡ್ತೀವಿ, ಇಗ್ನೋರೆನ್ಸ್, ನನಗೆ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ನಾವು ಒಂದು ಆಫರ್ ಮಾಡಿಕೊಂಡ್ರೆ ಅದು ಕ್ರಾಸ್ ಆಫರ್ ಆಗುತ್ತೆ. ಇಲ್ಲ ಐಡೆಂಟಿಕಲ್ ಆಫರ್ಸ್ ಅಂದರೆ ಸೇಮ್ ಟು ಸೇಮ್ ಇದೆ ಆಫರು, ಬಟ್ ಬೇರೆ ಬೇರೆದ್ರೊಳಗೆ ಅವನೊಂದು ಅಗ್ರಿಮೆಂಟ್ ಸೈನ್ ಹಾಕ್ಕೊಡ್ತಾನೆ, ನಾನೊಂದು ಅಗ್ರಿಮೆಂಟ್ ಸೈನ್ ಹಾಕ್ಕೊಡ್ತೀನಿ. ಸೊ ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ವರ್ಕ್ ಇನ್ ದ ವ್ಯಾಲಿಡ್ ಆಫರ್. ಇಬ್ಬರು ಒಂದೇ ಅಗ್ರಿಮೆಂಟಲ್ಲಿ ಒಂದೇ ಕಾಂಟ್ರಾಕ್ಟಲ್ಲಿ ಸಿಗ್ನೇಚರ್ ಹಾಕಿರಬೇಕಾಗತ್ತೆ. ದೆನ್ ಅಕ್ಸೆಪ್ಟೆನ್ಸ್, ಇಬ್ಬರೂ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿರಬೇಕು. ಲೀಗಲ್ ರಿಲೇಷನ್ಶಿಪ್ ಇರಬೇಕು. ಆಫರ್ ಡಸಂಟ್ ರಿಮೇನ್ ಓಪನ್ ಫಾರ್ ಇಂಡೆಫಿನೆಟ್ ಪೀರಿಯಡ್. ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ಟೈಮ್ ಲಿಮಿಟ್ ಹಾಕಿಡಬೇಕು ಅಂತ ಅಲ್ಲ, ಬಟ್ ಇಂಡೆಫಿನೆಟ್ ಪೀರಿಯಡ್ ತನಕನೂ ಅದು ಓಪನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಅದಕ್ಕಿಂತ ಒಳ್ಳೆ ಬೆಟರ್ ಆಫರ್ ಬಂದರೆ ನಾನು ತೊಗೊಳ್ತಾ ಇರ್ತೀನಿ. ಓಕೆ, ಬಟ್ ಏನಿರುತ್ತೆ, ಒಂದು 2 ಮಂತ್ಸ್ ಒಂದು ಸ್ವಲ್ಪ ಮಾತಾಡೋದ್ರೊಳಗೆ ಇರ್ತೀವಿ, ಒಂದು 2 ಮಂತ್ಸ್ ಒಳಗೆ ಇದನ್ನು ಒಪ್ಕೋಬೇಕಪ್ಪ, ಇಲ್ಲದೇ ಇದ್ದರೆ ಬೇರೆ ಆಫರ್ ಬಂದರೆ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ. ಓಕೆ, ಮಸ್ಟ್ ಬಿ ಡಿಸ್ಟಿಂಗ್ವಿಷನ್ ಫ್ರಮ್ ಮಿಯರ್ ಇನ್ವಿಟೇಷನ್ ಟು ಆಫರ್. ಜಸ್ಟ್ ಇನ್ವಿಟೇಷನ್ ಆಗಿರ್ಬೋದು, ಆಫರ್ ಇನ್ ದ ಸೆನ್ಸ್ ಇಟ್ ಶುಡ್ ಬಿ ಲೈಕ್ ಇಬ್ಬರು ಅದನ್ನು ಒಪ್ಕೊಳ್ಳೋ ಥರ ಇರಬೇಕು. ಇಟ್ಸ್ ಪ್ರಪೋಸಲ್ ಏನಾಗಿರಬೇಕು, ಇಬ್ಬರು ಅದನ್ನು ಒಪ್ಕೊಳ್ಳೋ ಥರ ಇರುವಂಥದ್ದು. ಓಕೆ, ಅಕ್ಸೆಪ್ಟೆನ್ಸ್ ಆಫ್ ಎನ್ ಆಫರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇನೆ. ಅಕ್ಸೆಪ್ಟೆನ್ಸ್ ಈಸ್ ದ ಆ್ಯಕ್ಟ್ ಆಫ್ ಗಿವಿಂಗ್ ಕನ್ಸೆಂಟ್ ಟು ದ ಪ್ರಪೋಸಲ್. ನೀನು ಪ್ರಪೋಸಲಿಗೆ ಕನ್ಸೆಂಟ್ ಓಕೆ ಅಂತ ಹೇಳಿದ್ರಿ ಅಂತಂದರೆ ದಟ್ ಈಸ್ ಗೋಯಿಂಗ್ ಟು ಬಿ ಅಕ್ಸೆಪ್ಟೆನ್ಸ್ ಆಫ್ ಎನ್ ಆಫರ್ ಅಂತ ಕರಿತಾರೆ. ಓಕೆ, ನೆಕ್ಸ್ಟ್ ಕನ್ಸಿಡರೇಷನ್. ಫ್ರೆಂಡ್ಸ್, ಇದು ಅಂದರೆ ಚಿಕ್ಕ ಕ್ವಶನ್ ಆಗೋ ಕೇಳ್ತಾ ಇದ್ದಾರೆ, 3 ಮಾರ್ಕ್ಸಿಗೂ ಕೇಳ್ತಾ ಇದ್ದಾರೆ, ಅಥವಾ ಅದರ ಫೀಚರ್ಸನ್ನು ಕೇಳ್ತಿದ್ದಾರೆ. ಓಕೆ, ಕನ್ಸಿಡರೇಷನ್ ಅಂದರೆ ಇಟ್ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್ ಆರ್ ಆ್ಯಕ್ಟ್ ಆರ್ ಅಸಿಸ್ಟೆನ್ಸ್ ಆರ್ ಪ್ರಾಮಿಸ್. ಸಮಥಿಂಗ್ ಏನಾದ್ರು ಕನ್ಸಿಡರೇಷನ್ ಮಾಡಿ, ಸ್ವಲ್ಪ ನಮ್ಮದು ಕನ್ಸಿಡರ್ ಮಾಡಿ ಅಂತ ಹೇಳ್ತಿರ್ತೀವಿ. ಕನ್ಸಿಡರೇಷನ್ ಇನ್ ದ ಸೆನ್ಸ್ ಸಮಥಿಂಗ್ ಇನ್ ರಿಟರ್ನ್, ಆ್ಯಕ್ಟಲ್ಲಿ ಇರ್ಬೋದು, ಹೆಲ್ಪಿಂಗ್ ಮಾಡೋದ್ರಿರ್ಬೋದು, ಅಥವಾ ಏನಾದ್ರು ಪ್ರಾಮಿಸ್ ಮಾಡ್ಬೋದು, ಏನೂ ಇರ್ಬೋದು. ಸೊ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸಮಥಿಂಗ್ ಇನ್ ರಿಟರ್ನ್. The desire of the promise, consideration from promise or any other person, past consideration, adequacy of consideration, performance of what one is legally bound to perform must be lawful and moral. ಹೇಗಿರ್ಬೇಕು ಕನ್ಸಿಡರೇಷನು? ಡಿಸೈರ್ ಆಫ್ ದ ಪ್ರಾಮಿಸರ್ಗೆ ಬೇಕಾಗಿರೋ ಥರ ಇರುತ್ತೆ. ಕನ್ಸಿಡರೇಷನ್ ಫ್ರಮ್ ಪ್ರಾಮಿಸ್ ಆರ್ ಎನಿ ಅದರ್ ಪರ್ಸನ್, ಯಾರ ಪ್ರಾಮಿಸಿಗೆ ಕೂಡ ನಾವು ಅದನ್ನು ರಿಟರ್ನ್ ಕೊಡ್ತಾ ಇರ್ತೀವಿ. ಪಾಸ್ಟ್ ಕನ್ಸಿಡರೇಷನ್ ಕೂಡ ಆಗಿರ್ಬೋದು, ಮುಂಚೆ ಯಾವಾಗ ಒಪ್ಕೊಂಡಿರ್ತೀವಿ ಅದನ್ನು ಇವಾಗ ಕೂಡ ಅದನ್ನು ಕೊಡೋ ಥರ ಇರಬೇಕು. ಅಡಿಕ್ವೆಸಿ ಆಫ್ ಕನ್ಸಿಡ್ರೇಷನ್ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಅಥವಾ ಚೆನ್ನಾಗಿ ಸಿಗೋ ಥರ ಇರಬೇಕು. ಪರ್ಫಾರ್ಮೆನ್ಸ್ ಆಫ್ ವಾಟ್ ಒನ್ ಈಸ್ ಲೀಗಲಿ ಬೌಂಡ್ ಟು ಪರ್ಫಾರ್ಮ್, ಲೀಗಲಿ ಬೌಂಡ್ ಆಗಿರಬೇಕು. ಅಂದರೆ ಲೈಕ್ ನಾನು ಇದನ್ನು ಕೊಡ್ತೀನಿ ಅಂತ ಒಂದು ಒಪ್ಕೊಂಡ್ಮೇಲೆ ಯು ಹ್ಯಾವ್ ಟು ಡೂ ದ್ಯಾಟ್. ಓಕೆ, ಮಸ್ಟ್ ಬಿ ಲಾಫುಲ್ ಆ್ಯಂಡ್ ಮಾರಲ್. ಆ್ಯಂಡ್ ಅಗ್ರಿಮೆಂಟ್ ಮೇಡ್ ವಿದೌಟ್ ಕನ್ಸಿಡರೇಷನ್ ಈಸ್ ವಾಯ್ಡ್ ಅನ್ಲೆಸ್ ಎಕ್ಸೆಪ್ಷನ್ಸ್. ಅಗ್ರಿಮೆಂಟ್ ಮೇಡ್ ವಿದೌಟ್ ಕನ್ಸಿಡರೇಷನ್ ಈಸ್ ವಾಯ್ಡ್. ಅಗ್ರಿಮೆಂಟ್ ಮಾಡ್ತಿದ್ದೀರಾ, ಸುಮ್ಮನೆ ಅಗ್ರಿಮೆಂಟ್ ಮಾಡೋಕ್ಕಾಗಲ್ಲ. ಓಕೆ, ವಿದೌಟ್ ಕನ್ಸಿಡರೇಷನ್ ಅಂದರೆ ಅಲ್ಲಿ ಏನಾದರೂ ಒಂದು ಕನ್ಸಿಡರೇಷನ್ ಇರಬೇಕಲ್ವ. ಅಗ್ರಿಮೆಂಟ್ ಅಂತ ಬಂದ ತಕ್ಷಣ ಮೇ ಬಿ ಇನ್ ರಿಟರ್ನ್ ಲೈಕ್ ಆ್ಯಕ್ಟ್ ಇರ್ಬೋದು, ಮನಿ ಇರ್ಬೋದು, ಅಥವಾ ಸಮ್ ವಾಟ್ ಯು ಕಾಲ್ ಫರ್ನಿಚರ್ಸ್ ಇರ್ಬೋದು, ಸಮ್ ಪ್ರಾಪರ್ಟಿ ಇರ್ಬೋದು, ಎನಿಥಿಂಗ್, ಎನಿ ಆ್ಯಕ್ಟ್, ಎನಿ ಅಸಿಸ್ಟೆನ್ಸ್, ಎನಿ ಪ್ರಾಮಿಸ್. ಓಕೆ, ಏನಾದರೂ ಇದ್ದರೆ ಮಾತ್ರ ಅದು ಪ್ರಾಪರ್ ಕಾಂಟ್ರಾಕ್ಟ್ ಆಗುತ್ತೆ. ಅದರ್ವೈಸ್ ಇಟ್ಸ್ ಅ ವಾಯ್ಡ್ ಅನ್ನೋದು ಸ್ಟೇಟ್ಮೆಂಟು. ಆ್ಯನ್ ಅಗ್ರಿಮೆಂಟ್ ಮೇಡ್ ವಿದೌಟ್ ಕನ್ಸಿಡರೇಷನ್ ಈಸ್ ವಾಯ್ಡ್ ಅಂತ. ಅನ್ಲೆಸ್ ಎಕ್ಸೆಪ್ಷನ್ಸ್ ಏನು?
ಕನ್ಸಿಡರೇಷನ್ ಇಲ್ಲದೇ ಒಂದು ಅಗ್ರಿಮೆಂಟ್ ಮಾಡ್ಕೋತೀವಿ ಯಾವಾಗ ಅಂತಂದರೆ ರೈಟಿಂಗ್ ಆ್ಯಂಡ್ ರಿಜಿಸ್ಟರ್ಡ್ ಗಿಫ್ಟ್ ಬಿಟ್ವೀನ್ ನಿಯರ್ ರಿಲೇಟಿವ್ಸ್. ಗಿಫ್ಟ್ ಬಿಟ್ವೀನ್ ರಿಲೇಟಿವ್ಸ್ ಕೂಡ ಮಾಡ್ತೀವಿ, ಅದು ಅಗ್ರಿಮೆಂಟೇ, ಬಟ್ ಅಲ್ಲಿ ಯಾವುದು ಕನ್ಸಿಡರೇಷನ್ ಇರಲ್ಲ. ಓಕೆ, ಅದು ನಿಮ್ಮ ಓನ್ ಚಾಯ್ಸು, ಕೊಡೋದು ಬಿಡೋದು. ಓಕೆ, ಪ್ರಾಮಿಸ್ ಟು ಕಾಂಪೆನ್ಸೇಟ್ ಫಾರ್ ಸಮಥಿಂಗ್, ಅದು ಹಾಗಾಗಿದೆಯಾ ಅದಕ್ಕೆ ನಾನು ಏನಾದರೂ ಕಾಂಪೆನ್ಸೇಟ್ ಮಾಡ್ತೀನಿ. ಲೈಕ್ ಸಮಥಿಂಗ್ ಏನೋ ಡ್ಯಾಮೇಜ್ ಆಗಿದೆ, ಅದಕ್ಕೆ ನಾನು ಏನೋ ಕಾಂಪೆನ್ಸೇಟ್ ಮಾಡ್ತೀನಿ. ಟೆನೆಂಟ್ ಹೇಳ್ತಾನೆ, ಸರ್ ನಿಮ್ಮದು ಫ್ಯಾನ್ ಡ್ಯಾಮೇಜ್ ಆಗಿದೆ, ಅದಕ್ಕೆ ನಾನು ಕಾಂಪೆನ್ಸೇಟ್ ಮಾಡಿ ಬೇರೆ ಫ್ಯಾನ್ ಹಾಕ್ಕೊಡ್ತೀನಿ. ಸೊ ಆ ಥರ. ಪ್ರಾಮಿಸ್ ಟು ಪೇ ಅ ಡೆಪ್ಟ್ ಬಾರ್ಡ್ ಬೈ ಲಿಮಿಟೇಷನ್ ಆಫ್ ಲಾ, ಟೈಮ್ ಬಾರ್ಡ್ ರಿಟರ್ನ್ ಆ್ಯಂಡ್ ಸೈನ್ಡ್. ಟೈಮ್ ಬಾರ್ಡ್ ಇರುತ್ತೆ, ನಾನು ಇಷ್ಟು ಪೇ ಮಾಡ್ತೀನಿ, ಒಂದು ಸಾಲ ವಾಪಸ್ ಮಾಡ್ತೀನಿ ಅಂತ ಹೇಳಿರ್ತೀವಿ ಒಂದು ಲಾ ಲಿಮಿಟಲ್ಲಿ. ಸೊ ಆ ಕೂಡ ಈ ಆ್ಯನ್ ಅಗ್ರಿಮೆಂಟ್ ಮೇಡ್ ವಿದೌಟ್ ಕನ್ಸಿಡರೇಷನ್ ವೈಡ್ ಅನ್ಲೆಸ್ ಎಕ್ಸೆಪ್ಷನ್ಸ್, ಈ ಥರ ಇದ್ದಾಗ ಅದು ವೈಡ್ ಆಗಲ್ಲ, ಅದು ಕನ್ಸಿಡರ್ ಮಾಡ್ಬೋದು ಅಂತ. ಟೈಮ್ ಲಿಮಿಟ್ ಕ್ರಾಸ್ ಆದರೂ ಕೂಡ ಅದನ್ನು ಕನ್ಸಿಡರ್ ಮಾಡ್ಬೋದು. ಓಕೆ, ದೆನ್ ಡಿಫ್ರೆನ್ಸ್ ಬಿಟ್ವೀನ್ ದ ಫ್ರಾಡ್ ಆ್ಯಂಡ್ ಮಿಸ್ ರಿಪ್ರೆಸೆಂಟೇಷನ್ ಅಂತ ಕೇಳಿದ್ದು. ಓಕೆ, ಫ್ರಾಡ್ ಅಂದ್ರೇನು, ಮಿಸ್ ರಿಪ್ರೆಸೆಂಟೇಷನ್ ಅಂದ್ರೇನು? ಸಿಂಪಲ್ ವರ್ಡ್ಸ್. ಫ್ರಾಡ್ ಅಂದರೆ ನೀವು ಗೊತ್ತಿದ್ದು ಮಾಡೋ ಮಿಸ್ಟೇಕ್ಸು, ಏನೋ ನಿಮ್ಮದು ಇಂಟೆನ್ಷನ್ ಇಟ್ಕೊಂಡು ಮಾಡೋ ಮಿಸ್ಟೇಕ್ಸು ಫ್ರಾಡು. ನಿಮ್ಗೆ ಗೊತ್ತಿಲ್ಲದೆ ಎರರ್ಸು, ಟೆಕ್ನಿಕಲ್ ಎರರ್ಸ್ ಇರ್ಬೋದು ಅಥವಾ ಯಾರು ಪರ್ಸನ್ ಮಾಡಿರೋ ಎರರ್ಸ್ ಇರ್ಬೋದು, ಏನೇ ಇರ್ಬೋದು. ನೀನು ಮ್ಯಾನೇಜರ್ ಆಗಿರ್ತಾರೆ, ನಿಮ್ಮ ಕೆಳಗಡೆಯವರು ಏನೋ ಮಿಸ್ಟೇಕ್ಸ್ ಮಾಡಿರ್ತಾರೆ, ಸೊ ಅದಕ್ಕೆ ನೀವು ಜವಾಬ್ದಾರಿ ಆಗಿರ್ತೀರ, ಬಟ್ ಇಟ್ ಇಸ್ ನಾಟ್ ಇಂಟೆನ್ಷನಲ್. ಓಕೆ, ಅದನ್ನು ಮಿಸ್ ರಿಪ್ರೆಸೆಂಟೇಷನ್ ಅಂತ ತಗೋಬೋದು. ಫ್ರಾಡ್ ಇನ್ ದ ಸೆನ್ಸ್, ಈಗ ವ್ಯಕ್ತಿ ಫ್ರಾಡ್ ಅಂತ ನಾವು ಹೇಳ್ತಾ ಇರ್ತೀವಿ, ಯಾವಾಗ ಅವ್ನು ಸುಮ್ಮನೆ ಸುಳ್ಳಾಗಿ ಹೇಳ್ತಾ ಇರೋದು, ಅಥವಾ ತಾನಿಲ್ಲದೆ ಇರೋದನ್ನು ತುಂಬ ದೊಡ್ಡದಾಗಿ ತೋರಿಸ್ಕೋತಾ ಇರೋದು, ಅವೆಲ್ಲ ಫ್ರಾಡಲ್ಲಿ ಬರ್ತಾರೆ. ಕರೆಕ್ಟಾ? ಸೊ ಅದನ್ನು ಲೀಗಲ್ ಟರ್ಮ್ಸಲ್ಲಿ ಹೇಳಬೇಕು. ಹೇಗೆ ಹೇಳ್ತೀರಾ? ಫ್ರಾಡ್ ಅಂದರೆ ಈಸ್ ಅ ಪಾರ್ಟಿ ಮೇಕಿಂಗ್ ಫಾಲ್ಸ್ ಆರ್ ಅನ್ಟ್ರೂ ರಿಪ್ರೆಸೆಂಟೇಷನ್ ಮೇಕ್ಸ್ ಇಟ್ ವಿತ್ ಇಂಟೆನ್ಷನ್ ಟು ಇಂಡ್ಯೂಸ್ ಅದರ್ ಪಾರ್ಟಿ ಟು ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್. ಕಾಂಟ್ರಾಕ್ಟಿಗೆ ಬರೋ ಹಾಗೆ ಅವನಿಗೆ ಅನ್ಟ್ರೂ ರಿಪ್ರೆಸೆಂಟೇಷನ್, ಏನು ಸುಮ್ಮನೆ ತೋರಿಸ್ಬಿಟ್ಟು, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಮುಂಚೆಲ್ಲ ಜಾಸ್ತಿ ಆಗ್ತಾಯಿತ್ತು, ಈಗೂ ಆಗ್ತಾ ಇದೆ. ಲೈಕ್ ಪ್ರಾಪರ್ಟಿ ತೋರಿಸ್ಬಿಟ್ಟು ಅದರಲ್ಲಿ ಫಾಲ್ಸ್ ರಿಪ್ರೆಸೆಂಟೇಷನ್ ಮಾಡೋದು. ಈ ಪ್ರಾಪರ್ಟಿ ನಮ್ಮದೇನೆ ಅಥವಾ ನಮ್ಮ ರಿಲೇಟಿವ್ಸ್ದೇನೆ, ಆ್ಯಕ್ಚುಲಿ ಅವನು ಬ್ರೋಕರ್ ಆಗಿರ್ತಾನೆ, ಇನ್ ಬಿಟ್ವೀನ್ ಏಜೆಂಟ್ ಆಗಿರ್ತಾನೆ, ಬಟ್ ಅದು ನಮ್ಮವ್ರದ್ದೇ, ನಂದೇ ಅನ್ನೋ ಥರ ಅದನ್ನ ರಿಪ್ರೆಸೆಂಟ್ ಮಾಡಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋ ಹಾಗೆ ಫೋರ್ಸ್ ಮಾಡ್ತಾನೆ. ಓಕೆ, ಅದೇ ಮಿಸ್ ರಿಪ್ರೆಸೆಂಟೇಷನ್ ಅಂದರೆ ಈಸ್ ಇನ್ನೋಸೆಂಟ್, ಆ್ಯಕ್ಚುಲಿ ಇನ್ನೋಸೆಂಟ್, without any intention to deceive or to gain an ಏನು ಇದಿದೆ, ಅಡಿಯೋಟೇಜ್ ಅಂತ ಒಂದು ವರ್ಡ್ ಇದೆ, ಆ್ಯಕ್ಚುಲಿ ಪ್ರೊನೌನ್ಸ್ ಮಾಡೋಕ್ಕಾಗ್ತಿಲ್ಲ. ಇಟ್ಸ್ ಅ ವಿದೌಟ್ ಎನಿ ಇಂಟೆನ್ಷನ್. ಓಕೆ, ಇಂಟೆನ್ಷನ್ ಏನೂ ಇಲ್ಲ, ಇನ್ನೋಸೆಂಟ್, ಏನೋ ಬೈ ಮಿಸ್ಟೇಕ್ ಆಗಿದೆ, ಸೊ ಈಸ್ ಇನ್ನೋಸೆಂಟ್. ಫ್ರಾಡ್, ದ ಪಾರ್ಟಿ ಡಿಫ್ರಾಡೆಡ್ ಗೆಟ್ಸ್ ದ ಅಡಿಷನಲ್ ರೆಮಿಡಿ ಆಫ್ ಸೂಯಿಂಗ್ ಫಾರ್ ಡ್ಯಾಮೇಜಸ್ ಕಾಸ್ಡ್ ಬೈ ಫ್ರಾಡ್. ಫ್ರಾಡಿಂದ ಏನಾದರೂ ಡ್ಯಾಮೇಜಸ್ ಆಗಿದ್ದರೆ ಅದನ್ನು ಅವನ ಮೇಲೆ ಸ್ವಿಂಗ್ ಮಾಡ್ಬೋದು, ಅವನ ಮೇಲೆ ಕಂಪ್ಲೇಂಟ್ ರೇಸ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿ ಮಿಸ್ ರಿಪ್ರೆಸೆಂಟೇಷನ್ ಓನ್ಲಿ ರೆಮಿಡೀಸ್, ರೆಸಿಷನ್ಸ್ ಆ್ಯಂಡ್ ರೆಸ್ಟಿಟ್ಯೂಷನ್ಸ್ ಅಂತಂದರೆ ಓನ್ಲಿ ರೆಮಿಡೀಸ್ ಅಂತಂದರೆ ನೀವು ಹೇಳ್ಬೋದು ನಿಮ್ಮ ಮಿಸ್ಟೇಕ್ ಆಗಿದೆ, ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ಅವನು ಇಂಟೆನ್ಷನಲ್ ಆಗಿಲ್ಲ, ಹಿ ಈಸ್ ರೆಡಿ ಟು ಕರೆಕ್ಟ್ ದಟ್, ರೈಟ್? ಅವ್ನು ಇಂಟೆನ್ಷನಲ್ ಆಗಿದ್ದಾಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಲ್ಲ. ಇಫ್ ಹಿ ಈಸ್ ನಾಟ್ ಇಂಟೆನ್ಷನಲ್ ಆಫ್ ಡೂಯಿಂಗ್ ದಟ್ ಮಿಸ್ಟೇಕ್ ಅಂತಂದರೆ ಹಿ ಈಸ್ ರೆಡಿ ಟು ಕರೆಕ್ಟ್ ದಟ್. ಸೊ ಓನ್ಲಿ ರೆಮಿಡೀಸ್ ಇರುತ್ತೆ. ಬಟ್ ಫ್ರಾಡಲ್ಲಿ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ಮಿಸ್ಟೇಕ್, ಬಟ್ ಹಿ ಹ್ಯಾಸ್ ಡನ್ ಇಂಟೆನ್ಷನಲಿ ಅಂತ ಅಂದಾಗ ಯು ಹ್ಯಾವ್ ದ ಲಾ ಪ್ರಕಾರ ಯು ಹ್ಯಾವ್ ದ ರೈಟ್ ಟು ಸ್ಯೂ ಹಿಮ್. Okay, then defendant can't take the plea that the plaintiff had the means of discovering the truth and could have done with ordinary diligence. ಅಂತಂದರೆ ನಾನು ನಿಜ ಹೇಳಬೇಕು ಅಂದ್ಕೊಂಡಿದ್ದೆ, ಟ್ರುತ್ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಹೇಳಿಲ್ಲ ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಹೋಗ್ತಾನೆ, ದೆನ್ ಇಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್ ಇನ್ ದ ಲಾ. ಓಕೆ, ಬಟ್ ಇದರೊಳಗೆ ಮಿಸ್ ರಿಪ್ರೆಸೆಂಟೇಷನಲ್ಲಿ ಅವನು ಡಿಫೆನ್ಸ್ ಮಾಡ್ಕೋಬೋದು ತನ್ನಂತಾನು. ಇಲ್ಲ ಈ ಥರ ಆಗಿತ್ತು, ನನ್ನ ಹತ್ರ ಈ ಥರ ಇಮೇಲ್ ಕಳಿಸಿದ್ದೆ, ನಿಮಗೆ ರೀಚ್ ಆಗಿಲ್ಲ ಅಂತ ಆಗಿರ್ಬೋದು, ಅಥವಾ ನಿಮಗೆ ಇಂಟಿಮೇಟ್ ಮಾಡಿದ್ದೆ, ನೀವು ಅದನ್ನು ಕನ್ಸಿಡರ್ ಮಾಡಿಲ್ಲ ಅಂತಿರ್ಬೋದು. ಏನಾದರೂ ಅವನು ಡಿಫೆನ್ಸ್ ಮಾಡ್ಕೋಬೋದು ಮಿಸ್ ರಿಪ್ರೆಸೆಂಟೇಷನ್ ಆದಾಗ. ಬಟ್ ಡಿಫೆಂಡೆಂಟ್ ಕಾಂಟ್ ಟೇಕ್ ದ ಪ್ಲೀ ದ್ಯಾಟ್ ದ ಪ್ಲೇಂಟಿಫ್ ಅಂತಂದರೆ ಯಾರು ಲಾದಲ್ಲಿ ನನಗೆ ಜಸ್ಟಿಸ್ ಬೇಕು ಅಂತ ಹೋಗ್ತಾರಲ್ಲ, ಕಂಪ್ಲೇಂಟ್ ರೈಸ್ ಮಾಡ್ತಾರಲ್ಲ, ಅದಕ್ಕೆ ಪ್ಲೇಂಟಿಫ್ ಅಂತೀವಿ. ಹ್ಯಾಡ್ ದ ಮೀನ್ಸ್ ಆಫ್ ಡಿಸ್ಕವರಿಂಗ್ ದ ಟ್ರೂತ್. ಪ್ಲೇಂಟಿಫಿಗೆ ಹೇಳಬೇಕು ಅಂದ್ಕೊಂಡಿದೆ, ಲೈಕ್ ಯಾರು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರಿಗೆ ಹೇಳಬೇಕು ಅಂದ್ಕೊಂಡಿದೆ ಸತ್ಯನ, ಬಟ್ ಹೇಳಿಲ್ಲ ಅಂತ ಹೇಳ್ತೀವಲ್ಲ, ಸೊ ಅದು ಕೂಡ ಲಾ ಪ್ರಕಾರ ತಪ್ಪಾಗತ್ತೆ. ಓಕೆ, ಐ ಥಿಂಕ್ ಇಟ್ಸ್ ತುಂಬ ಲೆಂದಿ ಆಗ್ತಿದೆ, ಬಟ್ ಇದು ಸ್ವಲ್ಪ ಲೀಗಲ್ ಟರ್ಮ್ಸ್ ಇರೋದ್ರಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಓಕೆ,
If you're feeling it's lengthier, you can just skip some portions and go on. So then coming to unit 2 next ವಿಡಿಯೋದಲ್ಲಿ ಮಾಡ್ತೀನಿ, ಬಿಕಾಸ್ ಲಿಟಲ್ ಕಾಂಪ್ಲಿಕೇಟೆಡ್ ಇದೆ. ಸೊ ನೆಕ್ಸ್ಟ್ ಇದರೊಳಗೆ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.